ಕನ್ನಡ ಕನ್ನಡ ಕನ್ನಡ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೈಟ್ ನೌ ಕನ್ನಡ. ಸ್ನೇಹಿತರೆ, ನಿಮಗೆಲ್ಲ ತಿಳಿದೇ ಇದೆ, ಇತ್ತೀಚಿನ ಈ 2-3 ತಿಂಗಳ ಒಳಗಡೆ ಅದೆಷ್ಟು ಜನ ಕನ್ನಡ ವಿರುದ್ಧವಾಗಿ ಮಾತನಾಡಿದರೆ, ಕರ್ನಾಟಕದ ಜನ ವಿರುದ್ಧವಾಗಿ ಮಾತನಾಡಿದರೆ, ಭಾಷೆ ವಿರುದ್ಧವಾಗಿ ಮಾತನಾಡಿದರೆ ಅಂತ. ವಿಂಗ್ ಕಮಾಂಡರ್ ಆಯಿತು. ವಿಂಗ್ ಕಮಾಂಡರ್ ಆದಮೇಲೆ ಹೋಟೆಲ್ನಲ್ಲಿ ಯಾರೋ ಒಬ್ಬ ಬೋರ್ಡ್ನಲ್ಲಿ ಕನ್ನಡಿಗರ ವಿರುದ್ಧವಾಗಿ ಬರೆದಿದ್ದಾಯಿತು. ಟ್ಯಾಕ್ಸಿ ಡ್ರೈವರ್ನ ಮೇಲೆ ಕನ್ನಡ ಮಾತಾಡುವಂಥ ಶೋಷಣೆ ಮಾಡಿದಾಯಿತು. ಹೆಸರಾಂತ ಗಾಯಕರಾದಂಥ ಸೋನು ನಿಗಮ್ ಅವರು ಕನ್ನಡಿಗರ ವಿರುದ್ಧವಾಗಿ ಮಾತನಾಡಿದ್ದಾಯಿತು. ಹಾಗೆ ಕಮಲ್ ಹಾಸನ್ ಅವರು, ಒಬ್ಬ ತಮಿಳು ನಟ, ಕನ್ನಡ ಯಾವುದೋ ಒಂದು ಮೂಲ ಭಾಷೆಯಿಂದ ಬಂದಿದ್ದು ಮಾತನಾಡಿದ್ದಾಯಿತು. ನಿನ್ನೆ ಒಬ್ಬ ಆಟೋ ಡ್ರೈವರ್ಗೆ ಚಪ್ಪಲಿ ಏಟು ಹೊಡೆದಿದ್ದಾಯಿತು. ನಿಜಕ್ಕೂ ಇವನ್ನೆಲ್ಲ ನೋಡ್ತಾ ಇದ್ದರೆ ನಮಗೆ ಒಂದು ಪ್ರಶ್ನೆ ಕಾಡುತ್ತೆ, ಏನು ಮಾಡ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ ಅಂತ. ನಿಜಕ್ಕೂ ತುಂಬ ಬೇಸರ ಆಗುತ್ತೆ. ಈ ಕನ್ನಡ ಪರ ಸಂಘಟನೆಗಳು ಇಲ್ಲ ಅಂತ ಅಂದಿದ್ರೆ ನಮ್ಮ ಕನ್ನಡಿಗರ ಪರಿಸ್ಥಿತಿ ಏನು ಅನ್ನೋದು ಪ್ರಶ್ನೆ ಆಗಿದೆ. ನಿಜಕ್ಕೂ ಈ ಥರದ ಘಟನೆಗಳೆಲ್ಲ ಕಂಡಾಗ ಮೊದಲೇ ಎದ್ದು ನಿಲ್ಲೋದು ಕನ್ನಡ ಪರ ಸಂಘಟನೆಗಳು ಮಾತ್ರ. ಯಾವ ಫಿಲಮ್ ಹೀರೋ ಕೂಡ ಎದ್ದೇಳಲ್ಲ, ಯಾವ ಸೋಷಿಯಲ್ ಇನ್ಫ್ಲುಯೆನ್ಸರ್ ಎದ್ದೇಳಲ್ಲ. ಹಾಗೆ ಸೋಷಿಯಲ್ ಮೀಡಿಯಾದ ಈ ಟ್ರೋಲರ್ಸ್ ಇಲ್ಲ ಅಂದಿದ್ದರೆ ನಿಜಕ್ಕೂ ಈ ಥರದ ಘಟನೆಗಳು ನಡೀತಾ ಇದ್ದಾವೆ ಅಂತ ಒಬ್ಬರಿಗೂ ತಿಳಿತಾ ಇರಲಿಲ್ಲ. ಈ ಥರ ಘಟನೆಗಳನ್ನೆಲ್ಲ ಕಂಡಾಗ ನಿಜಕ್ಕೂ ಬೇಸರ ಆಗುತ್ತೆ. ಈಗ ನಾನು ಯಾರ ಪರ ವಿರುದ್ಧವಾಗಿ ಮಾತಾಡೋಕ್ಕೆ ಬಂದಿಲ್ಲ. ಈಗ ಮೊನ್ನೆ ಕಮಲ್ ಹಾಸನ್ ಅವರು ಹೇಳಿದ್ದಾರೆ, ಯಾವುದೋ ಒಂದು ಅವರ ಆಡಿಯೋ ಲಾಂಚ್ ಇವೆಂಟಲ್ಲಿ ಕನ್ನಡ ತಮಿಳಿನ ಭಾಷೆಯಿಂದ ಬಂದಿದ್ದು ಅಂತ. ಇದೆಲ್ಲ ಸರಿ, ಕ್ಷಮೆ ಕೇಳು ಅಂತಂದರೆ ಇಲ್ಲ, ನಾನು ಪ್ರೀತಿಯಿಂದ ಹೇಳಿದ್ದೆ ಅವರಿಗೆ. ಯಾರೋ ನಮಗೆ ಪುರಾತನ ತಜ್ಞರು ಹೇಳಿರೋದದ್ದು, ನಾನು ಕ್ಷಮೆ ಕೇಳಲ್ಲ ಅಂತ. ನಿಜಕ್ಕೂ ಈ ಥರನ ಕನ್ನಡ ಚಲನಚಿತ್ರ ಮಂಡಳಿ ವಿರುದ್ಧ ಹೋರಾಡಿ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೂ ಬ್ಯಾನ್ ಮಾಡ್ತೀರಾ? ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದರೆ ನೆಕ್ಸ್ಟ್ ನಮ್ಮ ಕನ್ನಡ ಫಿಲಮ್ಸ್ ಆ ಸ್ಟೇಟ್ನಲ್ಲಿ ರಿಲೀಸ್ ಆದಾಗ ಅಲ್ಲಿ ಬ್ಯಾನ್ ಮಾಡ್ತಾರೆ ಅನ್ನೋ ಒಂದು ಭಯ. ಇಲ್ಲ, ಬ್ಯಾನ್ ಮಾಡಿ ಬಿಸಾಕಿ, ಏನು ಅವಶ್ಯಕತೆ ಇಲ್ಲ. ಇದಕ್ಕೂ ಈ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವ್ರನ್ನ ನೆನೆಸ್ಕೊಬೇಕು. ಏನಕ್ಕಪ್ಪ ಅಂತಂದರೆ ಈ ಕನ್ನಡ ಚಿತ್ರರಂಗ ಯಾವತ್ತು ರಾಬರ್ಟ್ ರಿಲೀಸ್ ಟೈಮ್ನಲ್ಲಿ ಅವರಿಗೆ ಆಂಧ್ರದಲ್ಲಿ ಕೆಲವೊಂದು ಥಿಯೇಟರ್ಸ್ನ ಸ್ಕ್ರೀನ್ಸ್ ಕೊಡಲ್ಲ. ಸೊ ಆಗ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಕನ್ನಡ ಚಲನಚಿತ್ರ ಮಂಡಳಿಯಲ್ಲಿ. ಅವತ್ತು ಹೇಳ್ತಾರೆ, ಅಲ್ಲಿರೋ ಭಾಷಾಭಿಮಾನ ನಮ್ಮಲ್ಲಿ ಒಬ್ಬರಿಗೆ ಕೂಡ ಕಿಂಚಿತ್ತು ಇಲ್ಲ ಅಂತ. ಅಲ್ಲಲ್ಲ, ನಾವು ನೀವು ಕುತ್ಕೊಂಡು ಮಾತಾಡೋದಲ್ಲ, ಫಸ್ಟ್ ನಮ್ಮಲ್ಲಿರೋರು ಕನ್ನಡಾಭಿಮಾನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರಗಳಿಗೆ ಆಕ್ಚುಲಿ ತಮಿಳಾಗ್ಲಿ ತೆಲುಗು ಆಗ್ಲಿ ಅವ್ರಿಗಿರೋಷ್ಟು ಭಾಷಾಭಿಮಾನ ನಮ್ಮಲ್ಲಿ ಒಬ್ಬರಿಗೆ ಇಷ್ಟಿಲ್ಲ. ಅದು ನಾವು ಓಪನ್ ಆಗಿ ಹೇಳ್ತೀವಿ. ಇದಕ್ಕೂ ಈಗ ಅದೇ ರೀತಿ ಆಗ್ತಾ ಇದೆ ನೋಡಿ. ನಮ್ಮಲ್ಲಿರೋರು ಫಸ್ಟ್ ಕನ್ನಡ ಅಭಿಮಾನವನ್ನು ಬೆಳೆಸಿಕೊಳ್ಳಿ, ಆಮೇಲೆ ಬೇರೆಯವರಿಗೆ ಹೇಳೋಣ. ಈ ಥರದ ಘಟನೆಗಳು ಕಂಡಾಗ ನಿಜಕ್ಕೂ ತುಂಬ ಬೇಸರ ಆಗುತ್ತೆ. ಈ ಕನ್ನಡ ವಿರುದ್ಧವಾಗಿ ಯಾವನು ಮಾತನಾಡ್ತಾನೆ ಅವೆಲ್ಲ ತೆಗೆದು ಗಡೀಪಾರು ಮಾಡಬೇಡಿ, ಅವೆಲ್ಲ ಸರಿ ಹೋಗುತ್ತೆ. ಇಷ್ಟೊಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಬಹು. ಧನ್ಯವಾದ.